ಸರ್ ಇದು ರೈತರ ಪರ ಇಲ್ದಿರ್ತಕ್ಕಂಥ ಸರ್ಕಾರ ರೈತರಿಗೋಸ್ಕರ ಮಾಡ್ಬೇಕು ಅಂತ ಹೇಳಿ ಡಿ.ಕೆ ಅವ್ರಿಗೆ ಫಸ್ಟ್ ಕೇಳ್ಕೊಂಡ್ರು ನಮ್ಗೆ ಪೆನ್ನು ಪೇಪರ್ ಕೊಡಿ ಅಂತ ಮಂಡ್ಯದಲ್ಲ ಆಗ್ಬೋದು ಇನ್ನೊಂದ್ ಕಡೆ ಆಗ್ಬೋದು. ರೈತರ ಪರ ಅವ್ರು ಏನು ಮಾಡ್ತಾನೆ ಇಲ್ಲ, ಅದು ನಮ್ಗೆ ತುಂಬಾ ಬೇಜಾರಾಗಿದೆ. ರೈತರು 5 ಕುಂಟೆ 10 ಕುಂಟೆ ಜಮೀನ್ ಮಾಡಿಕೊಂಡು ಹೆಂಗ ಅವ್ರ ಜೀವನ ಸಾಕ್ತಾ ಇದಾರೆ, ಹಸಕರ ಸಾಕೊಂಡು ಹೆಂಗೋ ಜೀವನ ಸಾಕ್ತಾ ಇದಾರೆ, ಸಣ್ಣ ಪುಟ್ಟ ಮಾಡ್ಕೊಂಡು ಹೆಂಗೋ ಜೀವನ. ಅದ ಕಿತ್ಕೊಬಿಟ್ರೆ ಇವತ್ತು ಕೊಡ್ಬೋದು, ಇವ್ರು 2 ಕೋಟಿ ಕೊಡ್ಬೋದು, 3 ಕೋಟಿ ಕೊಡ್ಬೋದು. ಎಷ್ಟು ದಿನ ಇರುತ್ತೆ ಸರ್ ರೈತರಿಗೆ? ಜಮೀನ್ ಇದ್ರೆ ಮಕ್ಳು ಮೊಮ್ಮಕ್ಳು ಕಾಲಕ್ಕೂ ಸಾಕೊಂಡು ಏನೋ ಒಂದ್ ಜೀವನ ಮಾಡ್ಕೊತಾರೆ. ದುಡ್ಡು 4-5 ದಿನದ ಕೆಲಸ ನಮ್ಗೆ ಆಗ್ಬೋದು, ಇನ್ನೊಬ್ರಿಗೆ 4 ದಿನದ ಅಷ್ಟೇ ದುಡ್ಡು ಯಾವತ್ತೂ ಉಳುಗಾಲ ಇಲ್ಲ, ಜಮೀನೇ ಉಳುಗಲ್ಲ, ಭೂಮಿನೇ ಶಾಶ್ವತ. ಹಂಗಾಗಿ ನಮ್ ಭೂಮಿಯ ನಮ್ ಬಿಟ್ಬಿಡಿ ಅಂತ ಕೇಳ್ಕೊತಾ ಇದೀವಿ ಸರ್ಕಾರನ, ಅಷ್ಟೇ ಇನ್ನೇನಿಲ್ಲ ಸರ್. ಕೊಡ್ತೀವಿ ಅಂತ ಒಪ್ಕೊಂಡಿರೋರು ಯಾರು ಇಲ್ಲ, ಒರಿಜಿನಲ್ ರೈತರು ಒಪ್ಕೊಂಡಿಲ್ಲ ಅಂತ ನಮ್ಮ ಭಾವನೆ. ಯಾಕೆ ಅಂದ್ರೆ ಒರಿಜಿನಲ್ ರೈತರು ಯಾರು ಕೊಡಲ್ಲ. ಇವರು ಅವ್ರ ಪರ ಇರ್ತಕ್ಕಂತ ಅವ್ರ ಚೇಲಾಗಳ ಯಾರೋ ಇರ್ಬೋದು, ಅವ್ರಿಗೆ ಹೇಳ್ಕೋಬಹುದು ಅಷ್ಟೇ ಕೊಡ್ತೀವಿ ಅಂತ. ಈಗ ಹಂಗಿದ್ಮೇಲೆ ಈಗ ಬಂದ ಸಭೆ ನಡೀತಾರ ಸಂದರ್ಭದಲ್ಲಿ ಬಂದ್ ಕೇಳಿ, ಕುಮಾರಸ್ವಾಮಿ ಅವ್ರು ಕರೆದ್ರಲ್ಲ ಬರ್ಬೇಕಾಗಿತ್ತು ಅವಾಗ. ಬಾಲಕೃಷ್ಣ ಅವ್ರು ಆಗ್ಬೋದು, ಇಲ್ಲ ಡಿ.ಕೆ ಶಿವಕುಮಾರ್ ಅವ್ರು ಬರ್ಬೇಕಾಗಿತ್ತಲ್ವ ಅವಾಗ. ರೈತರ ಹತ್ರ ಬನ್ನಿ ಇವತ್ತು ಬರ್ತೀವಿ ಅಂತ ಕರೆದಿರಲ್ಲ, ಅವತ್ತು ಬರೋರು ಬಂದ್ ಕೇಳೋರು ಪ್ರಶ್ನೆಗೆ, ಅವಾಗ ಉತ್ತರ ಸಿಗ್ತದಲ್ಲ. ಅವ್ರಿಗೆ ಉತ್ತರ ಸಿಗೋದಿಲ್ಲ, ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಸಿಗೋದು ಇಲ್ಲ. ಕುಮಾರಸ್ವಾಮಿ ಅವರ ತಪ್ಪು ಅಂತ ಹೇಳ್ಬೋದಿತ್ತು ಜನ. ಅವತ್ ಯಾಕೆ ಬರ್ಲಿಲ್ಲ ಇವರು? ಸರ್ಕಾರದಿಂದ ಒಬ್ಬ ಪ್ರತಿನಿಧಿನೂ ಬರ್ಲಿಲ್ಲ. ಅಲ್ಲಿ ಯಾರ್ದು ಸರ್ ತಪ್ಪು? ಅಷ್ಟೇ ನಮ್ದು. ನಾವು ಇರೋದು ರೈತರ ಪರವಾಗಿ. ದೇವೇಗೌಡರು ಕುಮಾರಸ್ವಾಮಿ ಅವರು ರೈತರ ಪರ ಇದಾರೆ, ಅವ್ರ ಪರ ನಾವಿದೀವಿ ಸರ್. ಅದನ್ನ ನೀವೇ ನೋಡ್ತಾ ಇದೀರಿ. ಅವ್ರು ಕೇಳೋದು ಏನು ಅಂತಂದ್ರೆ ಬರೀ ಪೇಪರ್ಲಿ, ಟಿವಿಲಿ, ಪ್ರೆಸ್ ಮೀಟ್ ಅಲ್ಲಿ ಅಷ್ಟೇ. ಜನರ ಹತ್ರ ಬಂದು ಕೇಳ್ತಾ ಇದಾರ ಅವರು. ನೀವು ನಮ್ಗಿಂತ ಹೆಚ್ಚಾಗಿ ನೀವು ಪ್ರಶ್ನವರು ಪದೇ ಎಲ್ಲಾರನ್ನೂ ಹೋಗಿ ಭೇಟಿ ಮಾಡ್ತಾ ಇದೀರಾ. ಅವ್ರು ಎಲ್ಲಾರು ಪ್ರಶ್ನೆ ಮಾಡಿರೋದು ನೋಡಿದೀರಾ? ಜನರ ಹತ್ರ ಬಂದು ಭೇಟಿ ಮಾಡಿಲ್ಲ. ಅದೇ ಅವ್ರವ್ರ ಕಾರ್ಯಕರ್ತರ ಹತ್ರ ನಿಂತ್ಕೊಂಡು ಮಾತಾಡೋದು ಬಿಟ್ರೆ ಯಾರ ಹತ್ರನೂ ಅವ್ರು ಕೇಳಿ ಸರ್. ಅದು ಸರ್ವೇ ಸಾಮಾನ್ಯ ಇರ್ತದೆ ಬಿಡಿ ಸರ್. ಅನಾರೋಗ್ಯ ಆದ್ರೆ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ, ಅದ್ರ ವ್ಯವಸ್ಥೆ ಏನ್ ತೊಂದರೆ ಇಲ್ಲ, ಅದಾಗುತ್ತೆ ಬಿಡಿ. ಅದಕ್ಕೇನು ಅನಾರೋಗ್ಯದ ಸಮಸ್ಯೆ ಸರ್. ಒಳ್ಳೆ ಕೆಲಸ ಸರ್, ಅದನ್ನ ನಾವು ಶ್ಲಾಘಿಸ್ತೀವಿ ಸರ್. ಅದ್ರ ಬಗ್ಗೆ ನಾವು ಮಾತಾಡೋದು. ಸರ್ಕಾರಕ್ಕೆ ಕೇಳ್ತಾ ಇರೋದು ಇಷ್ಟೇ ಸರ್, ಹೋರಾಟ ಮಾಡ್ತಾ ಇದೀವಿ, ಒಂದು ಕೈ ಮುಗಿದು ಕೇಳ್ತೀವಿ, ರೈತರ ಜಮೀನ ರೈತರಿಗೆ ಬಿಟ್ಕೊಟ್ಬಿಡಿ ಪ್ಲೀಸ್. ಇದು ಕೈ ಮುಗಿದು ಕೇಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅದ್ರ ಬಗ್ಗೆ ಹೋರಾಟ ಮಾಡ್ಲಿ ಸರ್, ಅದ್ರ ಬಗ್ಗೆ ಸಹಕಾರ ಮಾಡ್ಲಿ, ನಾವು ಸಹಕಾರ ಮಾಡ್ತೀವಿ ಸರ್. ತಮಿಳ್ನಾಡಿಗೆ ನೀರು ಮೇಕೆದಾಟಿಗೆ ಶ್ರಮ ವಹಿಸಿ ಮಾಡ್ಲಿ ಸರ್. ಅದ್ ಮಾಡಿದ್ರೆ ಎಲ್ಲಾ ಸಮಸ್ಯೆನೂ ಬಗೆಹರಿದೆ. ಯಾರು ವಿಜಯ್ ಅವ್ರು ಮಾತಾಡ್ತೀವಿ ಅಂತ ರೆಡಿ ಹೇಳ್ತಾ ಇದಾರೆ, ಕರೆದು ಮಾತಾಡ್ಲಿ ಬಿಡಿ ಸರ್. ಮಾತಾಡಿ ಒಂದು ಸಮಸ್ಯೆ ಬಗೆಹರಿಸ್ಲಿ ಸರ್, ನಾವು ಸಂತೋಷ ಪಡ್ತೀವಿ ಸರ್. ಕಾಂಗ್ರೆಸ್ ಗ್ಯಾರಂಟಿ ಎಲ್ರಿಗೂ ಹೋಗ್ತಾ ಇದೆ, ಹೋಗೋರ್ಗೆಲ್ಲ ಹೋಗ್ತಾ ಇದೆ ಸರ್, ಇಲ್ಲ ಅಂತ ಹೇಳಲ್ಲ. ಹೋಗ್ತಾ ಇಲ್ಲ ಅಂತ ಹೇಳಕ್ಕೆ ನಾವು ಮೂರ್ಖರಲ್ಲ. ಅದನ್ನ ಬರ್ತಾ ಇದೆ ಅಂತ ಹೇಳ್ಬೇಕು, ಬರ್ದೇ ಇರೋದ ಬರ್ದೇ ಇಲ್ಲ ಅಂತ ಹೇಳ್ಬೇಕು. ಬಂದಿದೀವಿ ಅಂತ ಅವ್ರನ್ನ ಆರೋಪ ಮಾಡೋದ್ಲಿ ಒಳ್ಳೆ ಕೆಲಸನ ಶ್ಲಾಘಿಸ್ತೀವಿ, ಕೆಟ್ಟ ಕೆಲಸನ ವಿರೋಧ ಮಾಡ್ತೀವಿ. ಇದು ನಮ್ ಕೆಲಸ ಸರ್. ಇದು ರೈತರ ಪರ ಇಲ್ದಿರ್ತಕ್ಕಂಥ ಸರ್ಕಾರ ರೈತರಿಗೋಸ್ಕರ ಮಾಡ್ಬೇಕು ಅಂತ ಹೇಳಿ ಡಿ.ಕೆ ಅವ್ರಿಗೆ ಫಸ್ಟ್ ಕೇಳ್ಕೊಂಡ್ರು ನಮ್ಗೆ ಪೆನ್ನು ಪೇಪರ್ ಕೊಡಿ ಅಂತ ಮಂಡ್ಯದಲ್ಲ ಆಗ್ಬೋದು ಇನ್ನೊಂದ್ ಕಡೆ ಆಗ್ಬೋದು. ರೈತರ ಪರ ಅವ್ರು ಏನು ಮಾಡ್ತಾನೆ ಇಲ್ಲ, ಅದು ನಮ್ಗೆ ತುಂಬಾ ಬೇಜಾರಾಗಿದೆ. ರೈತರು 5 ಕುಂಟೆ 10 ಕುಂಟೆ ಜಮೀನ್ ಮಾಡಿಕೊಂಡು ಹೆಂಗ ಅವ್ರ ಜೀವನ ಸಾಕ್ತಾ ಇದಾರೆ, ಹಸಕರ ಸಾಕೊಂಡು ಹೆಂಗೋ ಜೀವನ ಸಾಕ್ತಾ ಇದಾರೆ, ಸಣ್ಣ ಪುಟ್ಟ ಮಾಡ್ಕೊಂಡು ಹೆಂಗೋ ಜೀವನ. ಅದ ಕಿತ್ಕೊಬಿಟ್ರೆ ಇವತ್ತು ಕೊಡ್ಬೋದು, ಇವ್ರು 2 ಕೋಟಿ ಕೊಡ್ಬೋದು, 3 ಕೋಟಿ ಕೊಡ್ಬೋದು. ಎಷ್ಟು ದಿನ ಇರುತ್ತೆ ಸರ್ ರೈತರಿಗೆ? ಜಮೀನ್ ಇದ್ರೆ ಮಕ್ಳು ಮೊಮ್ಮಕ್ಳು ಕಾಲಕ್ಕೂ ಸಾಕೊಂಡು ಏನೋ ಒಂದ್ ಜೀವನ ಮಾಡ್ಕೊತಾರೆ. ದುಡ್ಡು 4-5 ದಿನದ ಕೆಲಸ ನಮ್ಗೆ ಆಗ್ಬೋದು, ಇನ್ನೊಬ್ರಿಗೆ 4 ದಿನದ ಅಷ್ಟೇ ದುಡ್ಡು ಯಾವತ್ತೂ ಉಳುಗಾಲ ಇಲ್ಲ, ಜಮೀನೇ ಉಳುಗಲ್ಲ, ಭೂಮಿನೇ ಶಾಶ್ವತ. ಹಂಗಾಗಿ ನಮ್ ಭೂಮಿಯ ನಮ್ ಬಿಟ್ಬಿಡಿ ಅಂತ ಕೇಳ್ಕೊತಾ ಇದೀವಿ ಸರ್ಕಾರನ, ಅಷ್ಟೇ ಇನ್ನೇನಿಲ್ಲ.